Okay, dear students, today I am going to discuss one very easy, interesting and scoring question. English question paper dolaga very easy question, very scoring question, very interesting question ಯಾವುದಾದರೂ ಇದ್ದರೆ ಅದು read the following passage and answer the questions that follow. ಈ ಪ್ರಶ್ನೆಗೆ ಶಾರ್ಟ್ ಆಗಿ ಅನ್ಸೀನ್ ಪ್ಯಾಸೇಜ್ ಅಂತಲೂ ಕರೀತಾರೆ. ಏನಂತಾರೆ ಹೇಳ್ರಿ? ಅನ್ಸೀನ್ ಪ್ಯಾಸೇಜ್. ಪ್ರಪಂಚದೊಳಗೆ ಅತ್ಯಂತ ಈಸಿ ಕ್ವಶನ್ ಯಾವುದಾದ್ರೂ ಇದ್ದರೆ ಅದು ಇದೇ ಕ್ವಶನ್. ಕ್ಲಿಯರ್? ಹಾಂ, ಇದು ನಿಮ್ಮ ಕೈ ಒಳಗೆ ಮಾರ್ಕ್ಸ್ ಇರ್ತಾವೆ. ಕ್ವಶನ್ ಪೇಪರ್ದೊಳಗನ ಆನ್ಸರು ಇರ್ತೈತಿ, ಕ್ವಶನು ಇರ್ತೈತಿ. ಇಸ್ ಇಟ್ ಕ್ಲಿಯರ್? ನೀವು ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬರೀಲಿಕ್ಕೆ ಕಲ್ಕೊಂಡ್ರೆ ಯಾವತ್ತೂ ನಿಮಗೆ 4 ಮಾರ್ಕ್ ಪಾಕೆಟ್ನಾಗ ಇದ್ದಂಗೆ. ಎಲ್ಲಿದ್ದಂಗೆ ಹೇಳ್ರಿ? ಪಾಕೆಟ್ನಾಗ. 4 marks ಆರ್ ಆಲ್ವೇಸ್ ಇನ್ ಯುವರ್ ಪಾಕೆಟ್. ಆರ್ ಯು ರೆಡಿ ಟು ಲರ್ನ್? ಓಕೆ. ಈ ಕ್ವಶನ್ ಪ್ಯಾಟರ್ನ್ ಹೆಂಗೆ ಇರ್ತದೆ ಅಂತಂದರೆ, ಒಂದು ಅನ್ಸೀನ್ ಪ್ಯಾಸೇಜ್ ಇರ್ತದೆ. ಅನ್ಸೀನ್ ಪ್ಯಾಸೇಜ್ ಅಂತಂದರೆ ನಿಮ್ಮ ಪಠ್ಯಕ್ಕೆ ಇರದೇ ಇರುವಂಥ ಗದ್ಯ ಭಾಗ ಕೊಟ್ಟಿರ್ತಾರೆ. ಸಪೋಸ್ ಯು ಆರ್ ಇನ್ 8th standard. 8th standard ಇಂಗ್ಲೀಷ್ನೊಳಗೆ ಇರದೇ ಇರುವಂಥ ಒಂದು ಗದ್ಯ ಭಾಗವನ್ನು ನಿಮಗೆ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ದೊಳಗೆ. ಸಪೋಸ್ ಯು ಆರ್ ಇನ್ 9th standard. 9th standardದಾಗ ಅದೀರಿ ಅಂತ ತಿಳ್ಕೊರಿ. 9th standard ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನೊಳಗೆ ಇರದೇ ಇರುವಂಥ ಒಂದು ಪ್ಯಾಸೇಜನ್ನು ಇಲ್ಲಿ ಕೊಟ್ಟಿರ್ತಾರೆ. ಸಪೋಸ್ ಯು ಆರ್ ಇನ್ 10th standard, ಐ ಮೀನ್ SSLC. SSLC ಕ್ವಶನ್ ಪೇಪರ್ದೊಳಗೆ SSLC ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಇರದೇ ಇರುವಂಥ ಒಂದು ಪ್ಯಾರಾಗ್ರಾಫ್ ಈ ಕ್ವಶನ್ದಲ್ಲಿ ಬಂದಿರ್ತದೆ. ಇಸ್ ಇಟ್ ಕ್ಲಿಯರ್? ದೇರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಕಾಲ್ಡ್ ಅನ್ಸೀನ್ ಪ್ಯಾಸೇಜ್. ಅನ್ಸೀನ್ ಸೀನ್ ಅಪೋಸಿಟ್ ವರ್ಡ್ ಏನು? ಅನ್ಸೀನ್. ಸೀನ್ ಅಂದರೆ ನೋಡಿದ್ದು, ಅನ್ಸೀನ್ ಅಂದರೆ ನೋಡಲಾರ್ದು, ನೀವು ಹಿಂದಿನ ತರಗತಿಗಳಲ್ಲಿ ಎಲ್ಲಿ ಓದಲಾರ್ದು ಅಂಥ ಒಂದು ಸ್ಟ್ರೇಂಜ್ ಅನ್ಸೀನ್ ಪ್ಯಾಸೇಜನ್ನು ನಿಮಗೆ ಕೊಟ್ಟಿರ್ತಾರೆ. ಈ ಪ್ಯಾಸೇಜ್ ಕೊಟ್ಟಿರ್ತಾರೋ ಅಂತಂದರೆ ಅದಕ್ಕೆ ಇನ್ಸ್ಟ್ರಕ್ಷನ್ ಎಷ್ಟು ಚಂದದ ನೋಡ್ರಿ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್. ಇದರ ಅರ್ಥ ಏನು? ಕೆಳಗಿನ ಪ್ಯಾಸೇಜನ್ನು, ಗದ್ಯ ಭಾಗವನ್ನು ಓದಿರಿ. ಅಂದರೆ ಇಲ್ಲಿ ಓದೋದಕ್ಕೆ ಭಾಳ ಇಂಪಾರ್ಟೆನ್ಸ್ ಇರ್ತದೆ. ದೇರ್ ವಿಲ್ ಬಿ ಇಂಪಾರ್ಟೆನ್ಸ್ ಫಾರ್ ಯುವರ್ ರೀಡಿಂಗ್. ನಿಮ್ಮ ರೀಡಿಂಗ್ ಕೆಪಾಸಿಟಿ ಎಷ್ಟದ, ಒಂದು ಗದ್ಯ ಭಾಗವನ್ನು ನೀವು ಓದಿ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಎಂದು ತಿಳಿದುಕೊಳ್ಳುವ ಸಲುವಾಗಿ ಈ ಕ್ವಶನ್ ಹಾಕಿರ್ತಾರೆ. ವೆದರ್ ಯು ಆರ್ ಏಬಲ್ ಟು ರೀಡ್ ಆರ್ ನಾಟ್. ಇಫ್ ಯು ಆರ್ ಏಬಲ್ ಟು ರೀಡ್ ಅ ಪ್ಯಾಸೇಜ್, then are you able to answer the questions given below? ನಿಮಗೆ ಓದಾಕೆ ಬರ್ತೈತೋ ಇಲ್ಲೋ? ಓದಾಕೆ ಬರ್ತಿದ್ರೆ ಓದಿದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆಯೋ ಇಲ್ವೋ? ಸಾಮರ್ಥ್ಯ ಇದ್ದರೆ ನೀವು ಕೆಳಗಿನ ಪ್ರಶ್ನೆಗಳಿಗೆ ಎಷ್ಟು ಉತ್ತಮವಾಗಿ ಆನ್ಸರ್ ಬರೆಯಬಲ್ಲಿರಿ. ಈ ಪ್ರಶ್ನೆಗಳನ್ನು ತಲೆಯೊಳಗೆ ಇಟ್ಕೊಂಡು ಈ ಕ್ವಶನ್ ನಿಮಗೆ ಕೊಟ್ಟಿರ್ತಾರೆ. ಇಸ್ ಇಟ್ ಕ್ಲಿಯರ್? ಎನಿ ಡೌಟ್ ಹಿಯರ್? ಓಕೆ. ಆಮೇಲೆ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಕೆಳಗಿನ ಗದ್ಯ ಭಾಗವನ್ನು ಓದಿ ಅದರ ಕೆಳಗೆ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರಿಸಿರಿ. 2 ಪ್ರಶ್ನೆ ಕೊಟ್ಟಿರ್ತಾರೆ ಕೆಳಗೆ. ಒಂದು ಪ್ರಶ್ನೆಗೆ 2 ಅಂಕ ಇರ್ತದೆ. ಪ್ರಶ್ನೆಗೆ ಆನ್ಸರ್ ಎಲ್ಲಿರ್ತದೆ? ಇದೇ ಪ್ಯಾಸೇಜ್ನಲ್ಲಿ ಇರ್ತದೆ. ಹೌದಾ? ಯಾವಾಗಲೂ ಈ ಪ್ರಶ್ನೆಗೆ ನಾವು ಆನ್ಸರ್ ಬರಿಬೇಕಾದಂಥ ಸಂದರ್ಭದಲ್ಲಿ whenever you would like to write an answer for the questions given below, what we have to do is very simple. ಪ್ಯಾಸೇಜ್ ಮೇಲೆ ಕೊಟ್ಟಂಥ ಪ್ರಶ್ನೆಗಳಿಗೆ ನಾವು ಆನ್ಸರ್ ಬರಿಬೇಕಾಗಿತ್ತು ಅಂತ ತಿಳ್ಕೊರಿ. ಈಸಿ ಟೆಕ್ನಿಕ್. ದ ಫಸ್ಟ್ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಏನಪ್ಪ ಅಂತಂದರೆ, ಫಸ್ಟ್ ಟೆಕ್ನಿಕ್ ಏನು? ಕೊಟ್ಟ ಪ್ರಶ್ನೆಯನ್ನು ಮೊದಲು ಓದೋದು. ಪ್ಯಾಸೇಜ್ ಓದೋಕ್ಕಿಂತ ಮುಂಚೆ ಏನು ಓದೋದು?
ಕ್ವೆಶ್ಚನ್ಸ್ ಓದೋದು ಕ್ಲಿಯರ್, ಆಮೇಲೆ ಪ್ಯಾಸೇಜ್ ಓದಕ್ಕೆ ಸ್ಟಾರ್ಟ್ ಮಾಡೋದು. ರೈಟ್. ಫಸ್ಟ್ ಕ್ವಶನ್ ಏನದ, ಹೌ ಡಿಡ್ ದ ಡ್ರಾಟ್ ಅಫೆಕ್ಟ್ ಅರ್ಜುನಾಸ್ ವಿಲೇಜ್? ಹೌ ಡಿಡ್ ದ ಡ್ರಾಟ್ ಮೀನ್ಸ್ ಬರಗಾಲ, ಅಫೆಕ್ಟ್ ಮೀನ್ಸ್ ಪರಿಣಾಮ ಬೀರು. ಅರ್ಜುನ್ಸ್ ವಿಲೇಜ್, ಅರ್ಜುನನ ಹಳ್ಳಿಗೆ ಬರಗಾಲವು ಹೇಗೆ ಪ್ರಭಾವ ಬೀರಿತು, ಪರಿಣಾಮ ಬೀರಿತು, ಇದು ಪ್ರಶ್ನೆಯ ಅರ್ಥ. ಎರಡನೇ ಕ್ವಶನ್, ಹೌ ಡಿಡ್ ಅರ್ಜುನ್ ಇನೇಬಲ್ ದ ವಿಲೇಜರ್ಸ್? ಅರ್ಜುನ್ ಗ್ರಾಮಸ್ಥರನ್ನು ಹೇಗೆ ಸಮರ್ಥಗೊಳಿಸಿದ? ಇದಕ್ಕೆ ಟು ಗೆಟ್ ವಾಟರ್, ನೀರು ಪಡೆಯಲು, ಆ್ಯಂಡ್ ಸೇವ್ ದೆಮ್ಸೆಲ್ವ್ಸ್, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮತ್ತು ನೀರು ಪಡಿಲಿಕ್ಕೆ ಅರ್ಜುನ ತನ್ನ ಗ್ರಾಮಸ್ಥರನ್ನು ಹೇಗೆ ಸಮರ್ಥಗೊಳಿಸಿದ, ಸಿದ್ಧಗೊಳಿಸಿದ? ಇವೆರಡೂ ಪ್ರಶ್ನೆಯ ಅರ್ಥ. ಪ್ರಶ್ನೆ ಓದಿದ್ರಿ? ಈಗ ಯಾವಾಗಲೂ ಒಂದು ಪೆನ್ಸಿಲ್ ತೊಗೋಬೇಕು. ಕ್ವಶ್ಚನ್ ಪೇಪರ್ದೊಳಗೆ ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾದಾಗ ನಿಮ್ಮ ಕೈ ಒಳಗೆ ಏನಿರ್ಬೇಕು ಹೇಳ್ರಿ? ಒಂದು ಪೆನ್ಸಿಲ್. ಸಿಂಪಲ್ಲಾಗಿ ಒಂದು ಪೆನ್ಸಿಲ್ ಹಿಡ್ಕೋಬೇಕು ಕೈ ಒಳಗೆ. ಪೆನ್ಸಿಲ್ ಹಿಡ್ಕೊಂಡು ಏನು ಮಾಡೋದು ಹೇಳ್ರಿ? ಪ್ಯಾಸೇಜ್ ಓದಬೇಕಾದಾಗ ನೇಮ್ ಆಫ್ ದ ಪರ್ಸನ್, ನೇಮ್ ಆಫ್ ದಿ ಪರ್ಸನ್ ಅಂದರೆ ವ್ಯಕ್ತಿಯ ಹೆಸರುಗಳನ್ನು ಅಂಡರ್ಲೈನ್ ಮಾಡಬೇಕು. ನೇಮ್ ಆಫ್ ದ ಪ್ಲೇಸಸ್, ಸ್ಥಳಗಳ ಹೆಸರುಗಳನ್ನು ಅಂಡರ್ಲೈನ್ ಮಾಡಬೇಕು. ನೇಮ್ ಆಫ್ ದ ಥಿಂಗ್ಸ್, ವಸ್ತುಗಳ ಹೆಸರುಗಳನ್ನು ಅಂಡರ್ಲೈನ್ ಮಾಡಬೇಕು. ನೇಮ್ ಆಫ್ ದಿ ಡೇಟ್ಸ್, ಮಂತ್ಸ್, ಇಯರ್ಸ್ ಏನಾರ ಇದ್ದರೆ ಅಂಡರ್ಲೈನ್ ಮಾಡಬೇಕು. ಅಂದರೆ ಈಸಿ ಆಗುತ್ತೆ ಆನ್ಸರ್ ಮಾಡಲಿಕ್ಕೆ. ಆಮೇಲೆ ನೇಮ್ ಆಫ್ ದಿ ಇನ್ಸಿಡೆಂಟ್ಸ್, ಮುಖ್ಯ ಘಟನೆಗಳನ್ನು ಅಂಡರ್ಲೈನ್ ಮಾಡಬೇಕು. ಈಸಿ ಆಗುತ್ತೆ. ಪ್ರಶ್ನೆ ಓದಿದ್ರಿ ಫಸ್ಟ್, ಹೌ ಡಿಡ್ ದ ಡ್ರಾಟ್ ಅಫೆಕ್ಟ್ ಅರ್ಜುನ್ಸ್ ವಿಲೇಜ್ ಓದಿದ್ರಿ? ಈಗ ಪ್ಯಾಸೇಜ್ ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಅ ಲಾಂಗ್ ಟೈಮ್ ಅಗೋ ದೇರ್ ಲಿವ್ಡ್ ಅ ಬಾಯ್ ನೇಮ್ಡ್ ಅರ್ಜುನ್ ಇನ್ ಅ ವಿಲೇಜ್. ಸೆಕೆಂಡ್ sentence, he was very happy with his family, but his happiness could not last for long. Arjun and his fellow villagers faced severe drought. They desperately waited for rains, but with no luck. All the crops, land, and even the trees dried up. The stream was drying up slowly. One day, during a meet with his villagers, Arjun said, ನಿಮಗೇನು ಹೇಳಿದ್ದು ನಾನು? ಸ್ವಲ್ಪ ಅಂಡರ್ಲೈನ್ ಮಾಡಬೇಕು ಅಂತ ಹೇಳಿದ್ನಿಲ್ಲ. ಈಗ ಏನೇನು ಅಂಡರ್ಲೈನ್ ಮಾಡ್ಬೇಕು ಹೇಳ್ರಿ? ಒನ್ಸ್ ಅ ಲಾಂಗ್ ಟೈಮ್ ಅಗೋ ದೇರ್ ಲಿವ್ಡ್ ಅ ಬಾಯ್ ನೇಮ್ಡ್ ಅರ್ಜುನ್. ಅಂಡರ್ಲೈನ್ ಮಾಡಿದ್ರಿ? ಹಾಂ. ಇನ್ ಅ ವಿಲೇಜ್ ಹಿ ವಾಸ್ ವೆರಿ ಹ್ಯಾಪಿ ವಿತ್ ಹೀಸ್ ಫ್ಯಾಮಿಲಿ. ಓಕೆ, ಬಟ್ ಹೀಸ್ ಹ್ಯಾಪಿನೆಸ್ ಕುಡ್ ನಾಟ್ ಲಾಸ್ಟ್ ಫಾರ್ ಲಾಂಗ್. ಅರ್ಜುನ್ ಆ್ಯಂಡ್ ಹೀಸ್ ಫೆಲೋ ವಿಲೇಜರ್ಸ್ ಫೇಸ್ಡ್ ಸಿವಿಯರ್ ಡ್ರಾಟ್. ಭಯಂಕರವಾದ ಬರಗಾಲವನ್ನು ಎದುರಿಸಿದರು. ದೇ ಡೆಸ್ಪರೇಟ್ಲಿ ವೇಟೆಡ್ ಫಾರ್ ರೈನ್ಸ್ ಬಟ್ ವಿತ್ ನೋ ಲಕ್. ಲಕ್ ಅಂದರೆ ಚಾನ್ಸ್, ಅವಕಾಶ, ದೈವ, ಸುದೈವ. ಎಸ್, ಆಲ್ ದ ಕ್ರಾಪ್ಸ್ ಬಂತಿಲ್, ಲ್ಯಾಂಡ್ ಆ್ಯಂಡ್ ಈವನ್ ದ ಟ್ರೀಸ್ ಡ್ರೈಡ್ ಅಪ್, ಒಣಗಿದವು. ದ ಸ್ಟ್ರೀಮ್ ವಾಸ್ ಡ್ರೈಯಿಂಗ್ ಅಪ್ ಸ್ಲೋಲಿ. ಆ ಊರಿನ ಹಳ್ಳವು ಕೂಡ ನಿಧಾನವಾಗಿ ಒಣಗಲು ಪ್ರಾರಂಭಿಸಿತು. ಒನ್ ಡೇ ಡ್ಯೂರಿಂಗ್ ಅ ಮೀಟ್ ವಿತ್ ಹೀಸ್ ವಿಲೇಜರ್ಸ್, ಗ್ರಾಮಸ್ಥರೊಂದಿಗೆ ಇರುವಂಥ ಒಂದು ಸಭೆಯಲ್ಲಿ ಅರ್ಜುನ್ ಸೆಡ್, ಏನಂತ? ಫ್ರೆಂಡ್ಸ್, ವಿ ಆಲ್ ಹ್ಯಾವ್ ಹರ್ಡ್ ಟೇಲ್ಸ್ ಫ್ರಾಮ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಅಬೌಟ್ ಅಂಡರ್ಗ್ರೌಂಡ್ ರಿವರ್ flowing through our village. Why don't we dig and see? Dig means agi, haddu. The villagers agreed, started digging.
Arjun also joined them. He kept encouraging them, kept on digging. Dig ಅಂದ್ರೆ ಏನು? ಅಗೆಯು. After a few days, when they had dug deep enough, they saw water. Okay, Arjun's positive thinking and their hard efforts saved the whole village. Now they are never short of water. Whenever a problem arises, all should come together and find a solution. ಇಷ್ಟು ಅಂಡರ್ಲೈನ್ ಮಾಡ್ಕೊಂಡ್ರಿ, ಪ್ರಶ್ನೆ ಓದಿದ್ರಿ. ಮೊದಲನೇ ಪ್ರಶ್ನೆಗೆ ನಿಮಗೆಲ್ಲರೂ ಆನ್ಸರ್ ಸಿಗ್ತದೆ ಇವಾಗ? ಎಸ್, ಸಿಗ್ತದೆ. ಹೌ ಡಿಡ್ ದ ಡ್ರಾಟ್ ಅಫೆಕ್ಟ್ ಅರ್ಜುನಾಸ್ ವಿಲೇಜ್? ಅರ್ಜುನನ ಹಳ್ಳಿಗೆ ಬರಗಾಲವು ಹೇಗೆ ಪರಿಣಾಮ ಬೀರಿತು? ಇಲ್ಲಿ ನೋಡ್ರಿ, ಆಲ್ ದ ಕ್ರಾಪ್ಸ್, ಲ್ಯಾಂಡ್ ಆ್ಯಂಡ್ ಈವನ್ ದ ಟ್ರೀಸ್ ಡ್ರೈಡ್ ಅಪ್. ಫಸ್ಟ್ ಸೆಂಟೆನ್ಸ್, ದ ಸ್ಟ್ರೀಮ್ ವಾಸ್ ಡ್ರೈಯಿಂಗ್ ಅಪ್ ಸ್ಲೋಲಿ. ಇಷ್ಟು ಬರೆದ್ರೆ ಸಾಕಲ್ಲ? ಎಷ್ಟು ಮಾರ್ಕ್ ಬರುತ್ತೆ? 2 ಮಾರ್ಕ್ ಬರುತ್ತೆ. ಆನ್ಸರ್, ಫಸ್ಟ್ ಆನ್ಸರ್ ಏನು ಬರೀತೀರಿ? ಆಲ್ ದ ಕ್ರಾಪ್ಸ್, ಆಲ್ ದ ಆಲ್ ದ ಕ್ರಾಪ್ಸ್, ಕಾಮಾ, ಲ್ಯಾಂಡ್ ಆ್ಯಂಡ್ ಈವನ್ the trees, dried up, dried, dried up, full point. The stream was drying up slowly. The stream, stream, the stream was drying up slowly, full point. If you write this much, you will be honored. How many marks? 2 marks. ಕ್ವಶನು ಇಲ್ಲೇ ಅದ, ಆನ್ಸರು ಇಲ್ಲೇ ಅದ. ನಮ್ಮ ಕಡೆ ಏನಿರಬೇಕು? ಕೂಲ್ ಮೈಂಡ್ ಇರಬೇಕು. ಕೂಲ್ ಮೈಂಡ್, ನಿಧಾನವಾಗಿ ಓದಬೇಕು, ಸಮಾಧಾನದಿಂದ ಓದಬೇಕು, ಕರೆಕ್ಟ್ ಜಜ್ಮೆಂಟ್ ತೊಗೋಬೇಕು. ಇದಕ್ಕೆ ಈ ಪ್ರಶ್ನೆಗೆ ಆನ್ಸರ್ ಎಲ್ಲದ? 2 ಸೆಂಟೆನ್ಸ್ ಬರಿಬೇಕು, 2ಕ್ಕಿಂತ ಹೆಚ್ಚು ಬರಿಬಾರ್ದು. ಅನಾವಶ್ಯಕವಾಗಿ ಅಲ್ಲಿಂದ ಇಲ್ಲಿ ತನಕ ಟಿಕ್ ಹಾಕ್ಕೊಂಡು ಇದರೊಳಗೆ ಇರ್ತೈತೆ ಅಂತ ತಿಳ್ಕೊಂಡು 2 ಆನ್ಸರ್ಗೆ ಇಡೀ ಪ್ಯಾರಾಗ್ರಾಫ ಬರೆದು ಬಿಡಬಾರ್ದು. ಭಾಳ ಹುಡುಗರು ಮಾಡೋದು ಇದನ್ನೇ. 2 ಕ್ವಶನ್ಗೆ, ಮೊದಲನೇ ಕ್ವಶನ್ಗೆ ಇಲ್ಲಿಂದ ಇಲ್ಲಿ ತನಕ ಆನ್ಸರ್ ಬರೀದು, ಅದರೊಳಗೆ ತಾವ ಹುಡ್ಕೋಲಿ ಟೀಚರ್ಸ್ ಅಂತ ಹೇಳಿ, ಆಮೇಲೆ 2ನೇ ಕ್ವಶನ್ಗೆ 2ನೇ ಪ್ಯಾರಾಗ್ರಾಫ್ ಬರೆದು ಬಿಡೋದು. ದಿಸ್ ಈಸ್ ನಾಟ್ ದ ವೇ, ದಿಸ್ ಈಸ್ ನಾಟ್ ದ ವೇ. ಹಿಂಗೆ ಬರಿಬಾರ್ದು. ಏನು ಬರಿಬೇಕು? ಕರೆಕ್ಟಾಗಿ ಕ್ವಶನ್ ಓದಬೇಕು, ಆಮೇಲೆ ಪ್ಯಾರಾಗ್ರಾಫ್ ಓದಬೇಕು, ಆಮೇಲೆ ಕ್ವಶನ್ಗೆ ಆನ್ಸರ್ ಎಲ್ಲದ ಅದನ್ನು ಹುಡುಕಿ ಪ್ರಶ್ನೆಗೆ ಎಷ್ಟು ಬೇಕು ಅಷ್ಟ ಉತ್ತರ ಬರಿಬೇಕು. ಈಸಿ ಕ್ಲಿಯರ್? ಮೊದಲನೇ ಕ್ವಶನ್ ಈಸಿ ಐತ್ರಿ? ಈಸಿ ಐತಿಲ್ಲ? ಆ್ಯಂಡ್ ಡಿಫಿಕಲ್ಟ್ ಐತಿ? ಮತ್ತು ಅಲ್ಲೇ ಇತ್ತು, ಅದನ್ನು ನೀವು ಎತ್ತಿ ಬರ್ದಿರಿ. ಈಸಿ ಐತಿ ಅಂತ ಹೇಳಾಕಬೇಕು, ಹೌದಲ್ಲ? ಎಸ್. ಇನ್ನು ಬಿ ಕ್ವಶನ್ ಏನದ ಹೇಳ್ರಿ? ಹೌ ಡಿಡ್ ಅರ್ಜುನ್ ಎನೇಬಲ್ ದ ವಿಲೇಜರ್ಸ್ ಟು ಗೆಟ್ ವಾಟರ್ ಆ್ಯಂಡ್ ಸೇವ್ ದೆಮ್ಸೆಲ್ವ್ಸ್? ಅರ್ಜುನ ತನ್ನ ಗ್ರಾಮಸ್ಥರನ್ನು ನೀರು ಪಡಿಲಿಕ್ಕೆ ಮತ್ತು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕೆ ಹೇಗೆ ಸಿದ್ಧಗೊಳಿಸಿದ ಅನ್ನೋದು ಪ್ರಶ್ನೆ ಅದ. ಈಗ ಇದಕ್ಕೆ ಆನ್ಸರ್ ಎಲ್ಲಿದೆ? ನೀವೆಲ್ಲಿ ಬೇರೆ ಕಡೆ ಹುಡುಕಬೇಕಾಗಿಲ್ಲ, ಏನು ರಿಕಾಲ್ ಮಾಡ್ಕೋಬೇಕಾಗಿಲ್ಲ. ಕೊಟ್ಟಂಥ ಪ್ಯಾರಾಗ್ರಾಫನ್ನು ಓದಬೇಕು, ಅಲ್ಲೇ ಆನ್ಸರ್ ಹುಡುಕಬೇಕು. ಈಗ ನೋಡಿರಿ, ಒನ್ ಡೇ ಡ್ಯೂರಿಂಗ್ ಅ ಮೀಟ್ ವಿತ್ ಈಸ್ ವಿಲೇಜರ್ಸ್, Arjuna said, we all have heard tales from our grandparents about an underground river flowing through our village. Why don't we dig and see? The villagers agreed and started digging. Arjuna also joined them. He kept encouraging them and kept on digging. ಇಷ್ಟೆಲ್ಲ ಬರೆಯುವ ಅವಶ್ಯಕತೆ ಇಲ್ಲ. ಕ್ವಶನ್ ಏನದ? ಹೌ ಅರ್ಜುನ್ ಎನೇಬಲ್ಡ್ ಅಂತದ. ಕ್ಲಿಯರ್? ಹಾಂ. ಫಸ್ಟ್ ಸೆಂಟೆನ್ಸ್ ಏನು ಬರಿಬೇಕು ಅಂತಂದರೆ, ಅರ್ಜುನ್ ಟೋಲ್ಡ್ ದ ವಿಲೇಜರ್ಸ್. ಅರ್ಜುನ್ ಟೋಲ್ಡ್ ದ ವಿಲೇಜರ್ಸ್. ARJUN. ಅರ್ಜುನ್ ಟೋಲ್ಡ್ ಹೀಸ್ ವಿಲೇಜರ್ಸ್. ತನ್ನ ಗ್ರಾಮಸ್ಥರಿಗೆ ಹೇಳಿದ.
ಎದ್ರ ಬಗ್ಗೆ ಹೇಳಿದ ಇಲ್ಲಿ ನೋಡ್ರಿ, ಅಬೌಟ್ ಆ್ಯನ್ ಅಂಡರ್ಗ್ರೌಂಡ್ ರಿವರ್, ಹೌದಲ್ಲ? ಯಾವುದ್ರ ಬಗ್ಗೆ ಹೇಳಿದ? ಅಬೌಟ್ ಆ್ಯನ್, ಹಾಂ, ಅಬೌಟ್ ಆ್ಯನ್ ಅಂಡರ್ಗ್ರೌಂಡ್ ರಿವರ್ ಫ್ಲೋಯಿಂಗ್ ಐತಿಲ್ಲಲ್ಲೇ, ಏನದ? ಅಂಡರ್ಗ್ರೌಂಡ್ ರಿವರ್ ಫ್ಲೋಯಿಂಗ್ ಥ್ರೂ ದೇಯರ್ ವಿಲೇಜ್. ಫ್ಲೋಯಿಂಗ್ ಥ್ರೂ ಅವರ್ ಅಂತದ. ಹಾಂ, ಫ್ಲೋಯಿಂಗ್ ಥ್ರೂ ಅವರ್ ಇದ್ದದ್ದು ಏನಾಗ್ಬೇಕು ಹೇಳ್ರಿ? ದೇಯರ್ ವಿಲೇಜ್, ರೈಟ್? ಹಾಂ, ವೈ ಡೋಂಟ್ ವಿ ಡಿಗ್ ಆ್ಯಂಡ್ ಸಿ ಅಂತದ. ಇದು ಸಜೆಷನ್ ಹೌದಲ್ಲ? ಇದೊಂದು ಸಲಹೆ ಯಾರು ಕೊಟ್ಟರು? ಅರ್ಜುನ್. ಯಾರಿಗೆ? ತನ್ನ ವಿಲೇಜರ್ಸ್ಗೆ. ಏನು ಬರಿಬೇಕು? ಹಿ ಸಜೆಸ್ಟೆಡ್, SUZZESTED, ಹಿ ಸಜೆಸ್ಟೆಡ್ ದಮ್ ಟು ಡಿಗ್. ಎದಕ್ಕೆ? ವೈ ಟು ಡಿಗ್? ಟು ಗೆಟ್ ವಾಟರ್. ವೈ ಟು ಡಿಗ್? ಯಾಕೆ ಹಡ್ಬೇಕು? ನೀರು ಪಡಿಲಿಕ್ಕೆ. ಯಾಕೆ ಅಗಿಬೇಕು ಭೂಮಿಯನ್ನು? ನೀರು ಪಡಿಲಿಕ್ಕೆ. ಹಿ ಸಜೆಸ್ಟೆಡ್ ದಮ್ ಟು ಡಿಗ್ ಟು ಗೆಟ್ ವಾಟರ್ ಆ್ಯಂಡ್ ಸೇವ್, ಏನು ಹೇಳ್ರಿ? themselves. Is it clear? ಇಲ್ಲಿ ಏನಾಗ್ಯದ ಹೇಳ್ರಿ? ಫಸ್ಟ್ ಕ್ವಶನಿಗೆ ಫಸ್ಟ್ ಪ್ಯಾರಾಗ್ರಾಫ್ದೊಳಗೆ ಆನ್ಸರ್ ಅದ, ಹೌದಾ? ಸೆಕೆಂಡ್ ಕ್ವಶನಿಗೆ ಸೆಕೆಂಡ್ ಪ್ಯಾರಾಗ್ರಾಫ್ದೊಳಗನ ಆನ್ಸರ್ ಅದ. ಸೊ ಇಟ್ ಈಸ್ ಈಸಿ. Sometimes what happens, for the first question answer will be available in the second paragraph. ಕೆಲವು ಸಲ ಏನು ಮಾಡಿರ್ತಾನೋ ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾರೆ ಕ್ವಶನ್ದೊಳಗೆ. ಮೊದಲನೇ ಕ್ವಶನ್ಗೆ ಎರಡನೇ ಪ್ಯಾರಾಗ್ರಾಫ್ದೊಳಗೆ ಆನ್ಸರ್ ಕೊಟ್ಟಿರ್ತಾನೆ. ಮೊದಲನೇ ಕ್ವಶನ್ಗೆ ಎರಡನೇ ಪ್ಯಾರಾಗ್ರಾಫ್ದೊಳಗೆ ಆನ್ಸರ್ ಇರ್ತದೆ. ಇನ್ನು ಎರಡನೇ ಕ್ವಶನಿಗೆ ಫಸ್ಟ್ ಪ್ಯಾರಾಗ್ರಾಫ್ದೊಳಗೆ ಆನ್ಸರ್ ಇರ್ತದೆ. ಅದಕ್ಕೆ ಯಾವಾಗಲೂ ನಾವು ಫಸ್ಟ್ ಕ್ವಶನ್ಸ್ಗಳನ್ನು ಓದಬೇಕು, ಆಮೇಲೆ ಪ್ಯಾರಾಗ್ರಾಫ್ ಓದಬೇಕು. 2 ಅಥವಾ 3 ಎಷ್ಟು ಪ್ಯಾರಾಗ್ರಾಫ್ ಕೊಡ್ತಾನಲ್ಲ ಅದನ್ನು ನಿಧಾನವಾಗಿ ಓದಬೇಕು ಕ್ವಶನ್ಸ್ ಓದ್ಕೊಂಡು. ಅವಾಗ ನಿಮಗೆ ಗೊತ್ತಾಗತ್ತೆ ಯಾವ ಪ್ರಶ್ನೆಗೆ ಆನ್ಸರ್ ಯಾವ ಪ್ಯಾರಾಗ್ರಾಫ್ದಲ್ಲಿ ಅದ ಅನ್ನುವಂಥದ್ದು ಗೊತ್ತಾಗ್ತದೆ. ಆವಾಗ ನೀವು ಆ ಪ್ರಶ್ನೆಗೆ ಎಷ್ಟು ಅವಶ್ಯಕತೆ ಅದ ಅಷ್ಟ ಆ್ಯಸ್ ಪರ್ ದ ನೀಡ್ we have to write the answer. Clear? Especially while attempting unseen passage we have to be careful. ಎಷ್ಟು ಕೇರ್ ತೊಗೊಂಡ್ರೆ ಸಾಕು, ಈಸಿಯಾಗಿ ನೀವು ಎಷ್ಟು ಮಾರ್ಕ್ ತೊಗೋಬೋದು ಹೇಳ್ರಿ? 4 ಅಂಕ ಗ್ಯಾರಂಟಿ ತೊಗೋಬೋದು, ಕಣ್ಣು ಮುಚ್ಚಿ ತೊಗೋಬೋದು. ತೊಗೋತೀರಿ? 100% ಟ್ರೈ ಮಾಡ್ತೀರಿ? ಇನ್ನೊಂದು ಇಂಥದ್ದು ಪ್ರಶ್ನೆ ಒಳಗೆ ಇಂಥದ್ದು ಕ್ವಶನ್ ಪೇಪರ್ದೊಳಗೆ ಒಂದು ಕ್ವಶನ್ ಬಂದರೆ 100% ಬಿಡಿಸ್ತೀರಿ? 4 ಮಾರ್ಕ್ ತೊಗೋತೀರಿ? ಆರ್ ಯು ಹ್ಯಾಪಿ? ಆರ್ ಯು ಕಾನ್ಫಿಡೆಂಟ್? Okay, then with one more interesting video I'll see you all next time. Till then, bye. Okay.